ಜೈಲೂಟದಿಂದ ರೋಗಗಳು ಬರುತ್ವಾ? ಹಾಗಿದ್ದಾಗ ಜೈಲಿನಲ್ಲಿರೋರಿಗೆಲ್ಲರಿಗೂ ಈ ಸಮಸ್ಯೆ ಆಗಬೇಕಲ್ವಾ? ಕೇವಲ ಪವಿತ್ರ ಗೌಡರಿಗೆ ಮಾತ್ರ ಎಲರ್ಜಿ ಆಗ್ತಾ ಇದೆಯಾ? ಅಂಥದ್ದು ಏನಾಯ್ತಪ್ಪ ಇಲ್ಲಿ? ಏನಪ್ಪ ಗೊತ್ತಿಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಕೊಲೆ ಆರೋಪಿ ಪವಿತ್ರ ಗೌಡಗೆ ಜೈಲೂಟದ ಸಮಸ್ಯೆ ಆಗ್ಬಿಟ್ಟಿದೆ ಅಂತೆ. ಪಾಪ ಚರ್ಮ ರೋಗ ಬರ್ತಾ ಇದೆ ಅಂತೆ, ಅಲರ್ಜಿ ಆಗ್ತಾ ಇದೆ ಅಂತೆ, ಫುಡ್ ಪಾಯ್ಸನ್ ಆಗ್ತಾ ಇದೆ ಅಂತೆ, ಮೈಮೇಲೆಲ್ಲ ಗುಳ್ಳೆ ಆಗ್ತಾ ಇದೆ ಅಂತೆ. ಹೀಗಾಗಿ ಮನೆ ಊಟ ಕೊಡ್ರಿ ಅಂತ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ಈಗ ಕೇಳಿದ್ದಾರೆ. ಮನೆ ಊಟ ವಿರೋಧ ವ್ಯಕ್ತಪಡಿಸೋದೆಲ್ಲ ಸರಿಯಲ್ಲ. ವಾದ ಪ್ರತಿವಾದವನ್ನು ಕೋರ್ಟ್ ಎಲ್ಲ ಆಲಿಸ್ತು ಸೋಮವಾರಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. ಸೊ ಪವಿತ್ರ ಗೌಡಗೆ ಜೈಲೂಟದಿಂದ ಸಮಸ್ಯೆ ಆಗ್ತಾ ಇದೆ ಅಂತೆ, ಚರ್ಮ ರೋಗದಿಂದ ಬಳಲ್ತಾ ಇದ್ದಾರಂತೆ, ಅಲರ್ಜಿ ಆಗ್ತಿದೆ ಅಂತೆ, ಗುಳ್ಳೆಗಳಾಗ್ತಾ ಇವೆ ಅಂತೆ, ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ ಅಂತೆ. ಇದೇ ಸಂದರ್ಭದಲ್ಲಿ ವಕೀಲರು ಬೇಸರ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಜೈಲಾಧಿಕಾರಿಗಳು ಪೊಲೀಸರು ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸ್ತಾ ಇದ್ದಾರೆ, ಬೇಕಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ ಪರಪ್ಪನ ಆಗ್ರಹಕ್ಕೆ ಮೊಬೈಲ್ ಗಾಂಜಾ ಎಲ್ಲವನ್ನು ಕೂಡ ಸಪ್ಲೈ ಮಾಡ್ತಾರೆ ಅಂತೆಲ್ಲ ವಾದ ಮಾಡಿದ್ದಾರೆ.